ಮಾಸ್ ಆದ್ರೆ ಆ ಮಾಸ್ಗೆ ಅಣ್ಣವ್ರ ತರ ಆಕ್ಟ್ ಮಾಡಿ ಆರ್ತಿಯವ್ರು ಹೇಗಿದೆ ಎಲ್ಲ ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಈ ವಾರ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋನಲ್ಲಿ ಇಲ್ಲಿ ಸ್ಯಾಂಡಲ್ವುಡ್ ಸೆಲೆಬ್ರೇಷನ್ ರೌಂಡ್ ಇದೆ. ಕಳೆದ ವಾರ ಇಲ್ಲಿ ಗರ್ಲ್ಸ್ ಗೆದ್ದಿದ್ರು, ಈ ವಾರ ಯಾರು ಗೆಲ್ತಾರೆ ಅಂತಂದ್ಬಿಟ್ಟು ನೋಡಬೇಕು. ಇನ್ನು ಈ ವಾರ ಸ್ಯಾಂಡಲ್ವುಡ್ ಸೆಲೆಬ್ರೇಷನ್ ರೌಂಡ್ ಇದೆ. ಇದರಲ್ಲಿ ಧನ್ರಾಜ್ ಆಚಾರ್ಯ ಅವರು ರಕ್ತ ಕಣ್ಣೀರು ಸಿನಿಮಾದ ಉಪೇಂದ್ರ ಅವರ ಕ್ಯಾರೆಕ್ಟರ್ ಹೇಗಿತ್ತೋ ಆ ರೀತಿ ಇಲ್ಲಿ ಕಾಣಿಸ್ಕೊಂಡಿದ್ದಾರೆ. ಆಲ್ಮೋಸ್ಟ್ ಇಲ್ಲಿ ಹನುಮಂತ್ ಅವ್ರನ್ನ ತುಂಬಾ ಮಿಸ್ ಮಾಡ್ಕೊಂಡ್ವಿ ಅಂತಂದ್ಬಿಟ್ಟು ಕೆಲವೊಬ್ರು ಹೇಳಿದ್ರು. ಯಾಕಂತಂದ್ರೆ ಅವರು ಕಳೆದ ವಾರ ಇಲ್ಲಿ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋನಲ್ಲಿ ಕಾಣಿಸ್ಕೊಂಡಿರಲಿಲ್ಲ, ಈ ವಾರ ಕಾಣಿಸ್ಕೊಂಡಿದ್ದಾರೆ. ಅದು ಇಲ್ಲಿ ಕವಿರತ್ನ ಕಾಳಿದಾಸ ಸಿನಿಮಾದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿನಯಿಸಿದಾರಲ್ಲ, ಆ ಒಂದು ಪಾತ್ರನ ಇಲ್ಲಿ ಹನುಮಂತ್ ಅವರು ಮಾಡಿದ್ದಾರೆ. ತುಂಬ ಚೆನ್ನಾಗಿ ಎಕ್ಸಲೆಂಟ್ ಆಗಿ ಇಲ್ಲಿ ಮಾಡಿದ್ದಾರೆ. ಇನ್ನು ಚೈತ್ರ ಕುಂದಾಪುರ್ ಅವರಂತೂ ಇಲ್ಲಿ ಸೌಂದರ್ಯ ಅವರು ಅಭಿನಯಿಸಿದ್ದಾರೆ ಆಪ್ತ ಮಿತ್ರ. ಆ ಒಂದು ಸಿನಿಮಾದಲ್ಲಿ ಅವರು ನಾಗವಲ್ಲಿ ಆಗಿರ್ತಾರಲ್ಲ, ಆ ಒಂದು ಪಾತ್ರನ ಇಲ್ಲಿ ಅಭಿನಯಿಸಿದರೆ ತುಂಬ ಚೆನ್ನಾಗಿ ಎಕ್ಸಲೆಂಟ್ ಆಗಿ ಕೂಡ ಕಾಣ್ತಾ ಇದ್ದಾರೆ. ಪ್ರೋಮೋದಲ್ಲೇ ಇಷ್ಟೊಂದು ಚೆನ್ನಾಗಿದೆ, ಬಟ್ ಅವ್ರು ಏನು ಡೈಲಾಗ್ ಕೊಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಕೇಳಿಸಿಲ್ಲ. ಇನ್ನು ಇಲ್ಲಿ ಪ್ರೋಮೋದಲ್ಲಂತೂ ಸಖತ್ತಾಗಿ ಕಾಣಿಸಿದ್ದಾರೆ. ಇಲ್ಲಿ ಫುಲ್ ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ. ಮುಖ್ಯವಾಗಿ ಇಲ್ಲಿ ಡಿ ಬಾಸ್ ಅಭಿಮಾನಿಯಾದ ರಜತ್ ಅವರು ಕೂಡ ತುಂಬ ಚೆನ್ನಾಗಿ ಮಾಸ್ ಆಗಿ ಡೈಲಾಗ್ ಕೊಡ್ತಿದ್ದಾರೆ. ನಿಮಗೆ ಗೊತ್ತು ಅವ್ರು ಡೈಲಾಗ್ ಕೊಡೋದಲ್ಲಿ ಇಲ್ಲಿ ಎಷ್ಟು ಎಕ್ಸ್ಪರ್ಟ್ ಅಂತಂದ್ಬಿಟ್ಟು. ಇನ್ನು ಇಲ್ಲಿ ನೀನು ಮಾಸ್ ಆದರೆ ಆ ಮಾಸ್ಗೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾರೆ, ಸಖತ್ತಾಗಿ ಕಾಣಿಸಿದ್ದಾರೆ. ಬಟ್ ಆದರೆ ನೀವು ನೋಡ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಇವರೊಂದು ಪೋಸ್ಟ್ ಕೂಡ ಹಾಕಿದ್ರು. ಈ ಪೋಸ್ಟ್ ಹಾಕಿದ ತಕ್ಷಣ ಇಲ್ಲಿ ಡಿ ಬಾಸ್ ಅಭಿಮಾನಿಗಳು ಇಲ್ಲಿ ರಜತ್ ಅವರಿಗೆ ಸ್ವಲ್ಪ ಬೈದಿದ್ರು. ಏನಕ್ಕೆ ಅಂತಂದ್ರೆ ಅವರು ಶರ್ಟು ಮತ್ತೆ ಪ್ಯಾಂಟ್ ಮೇಲೆ ಇಲ್ಲಿ ಡಿ ಬಾಸ್ ಯಾವ ಫಿಲಮ್ನ ಇಲ್ಲಿ ಅಭಿನಯಿಸಿದಾರೋ ಆ ಸಿನಿಮಾದ ಹೆಸರನ್ನ ಬರ್ಸ್ಕೊಂಡಿದ್ದಾರೆ. ಬಟ್ ಇಲ್ಲಿ ಕಾಲ್ ಕೆಳಗಡೆ ಅವ್ರು ಏನು ಶೂ ಹಾಕೊಂಡಿದ್ದಾರೆ ಅದ್ರ ಮೇಲೆಲ್ಲ ಅದು ಬಂದಿದೆ. ಅದಕ್ಕೋಸ್ಕರ ಇಲ್ಲಿ ಇದು ಡಿ ಬಾಸ್ಗೆ ಅವಮಾನ ಆಗುತ್ತೆ, ಅವಮಾನ ಆಗೋ ರೀತಿ ಇದೆ. ಬಟ್ ಇದು ನಿಮಗೆ ಗಮನಕ್ಕೆ ಬಂದಿಲ್ಲ ಅಂತ ಕಾಣಿಸುತ್ತೆ. ಇದನ್ನ ಸರಿ ಮಾಡ್ಕೊಳ್ಳಿ, ಈ ರೀತಿ ಹುಚ್ಚಾಟ ಬೇಡ ಅಂತ ಕೂಡ ಕೆಲವೊಬ್ರು ಹೇಳಿದ್ರು. ಇದ್ರ ಬಗ್ಗೆ ನಾನು ವಿಡಿಯೋ ಕೂಡ ಮಾಡಿ ಹಾಕಿದ್ದೀನಿ. ಬಟ್ ಆದರೆ ಇಲ್ಲಿ ಸ್ಟೇಜ್ ಮೇಲೆ ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ ರಜತ್ ಅವರು ಕೂಡ. ಮಂಜು ಪಾವಗಡ ಅವರು ರವಿಚಂದ್ರ ಅವ್ರ ಥರ ಕಾಣಿಸ್ಕೊಂಡಿದ್ದಾರೆ. ಇನ್ನಿಲ್ಲಿ ಅನ್ನೋರು ಆ್ಯಕ್ಟ್ ಮಾಡ್ದಂಗೆ ಆ್ಯಕ್ಟ್ ಮಾಡಿ ಅಂತಂದ್ಬಿಟ್ಟು ಇಲ್ಲಿ ಅನುಪಮ ಅವರು ಇಲ್ಲಿ ಹನುಮಂತ್ ಅವ್ರನ್ನ ಕೇಳ್ತಾರೆ. ಇನ್ನಿಲ್ಲಿ ಭಾರತಿ ಅವರೇ ಅಂತಂದ್ಬಿಟ್ಟು ಹೇಳಿದ್ದಾರೆ. ಆ ಒಂದು ಪ್ರೊಮೋ ಸಿಕ್ಕಾಪಟ್ಟೆ ಎಕ್ಸಲೆಂಟ್ ಆಗಿ ಎಲ್ಲರೂ ಕೂಡ ತುಂಬ ಚೆನ್ನಾಗಿದೆ ಅಂತ ಕೂಡ ಇಲ್ಲಿ ಹೋಗಲಿದ್ದಾರೆ. ಯಾರ್ಯಾರು ಇಲ್ಲಿ ಹನುಮಂತ್ ಅವ್ರನ್ನ ಮಿಸ್ ಮಾಡ್ಕೊಂಡಿದ್ರು, ಈ ವಾರ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋನಲ್ಲಿ ಇಲ್ಲಿ ಹನುಮಂತ್ ಅವ್ರು ಕೂಡ ಕಾಣಿಸ್ಕೊತಿದ್ದಾರೆ. ಈ ವಾರ ಸ್ಯಾಂಡಲ್ವುಡ್ ಸೆಲೆಬ್ರೇಷನ್ ರೌಂಡ್ ಇದೆ. ಸೊ ವೀಕ್ಷಕರೇ, ಈಗ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋನಲ್ಲಿ ಕಳೆದ ವಾರ ಇಲ್ಲಿ ಹುಡುಗಿರಿಗೆ ಗೆದ್ದಿದ್ರು, ಈ ವಾರ ಯಾರು ಗೆಲ್ಬೋದು, ನಿಮ್ಮ ಸಪೋರ್ಟ್ ಯಾರಿಗಿದೆ ಮತ್ತು ನಿಮ್ಮ ನೆಚ್ಚಿನ ಕಂಟೆಸ್ಟೆಂಟ್ ಯಾರು ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.